ಹಾಯ್ ಎಲ್ಲರಿಗೂ ನಮಸ್ಕಾರ. SPUK ಸ್ಟುಡಿಯೋ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾವು ಇವತ್ತು ಎಲ್ಲಿ ಹೋಗ್ತಾ ಇದ್ದೀವಪ್ಪ ಅಂದರೆ ನಿಮಗೆ ಹೇಳೋದಕ್ಕಿಂತ ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ಎಲ್ಲಿ ಹೋಗ್ತಾ ಇದ್ದೀವಿ, ಏನು ಮಾಡ್ತೀವಿ. ನಾವು ಈಗ ಹೋಗ್ತಾ ಇರೋ ಪ್ಲೇಸ್ಗೆ ನೀವು ಹೋಗೇ ಇರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಆ ಪ್ಲೇಸ್ ತುಂಬ ಚೆನ್ನಾಗಿದೆ, ಅಷ್ಟೊಂದು ಫೇಮಸ್ ಆಗಿದೆ. ಆ ಪ್ಲೇಸ್ಗೆ ಬೇರೆ ರಾಜ್ಯಗಳಿಂದ ಬೇರೆ ದೇಶಗಳಿಂದ ಬರ್ತಾರೆ, ಯಾಕಂದ್ರೆ ಅಷ್ಟೊಂದು ಫೇಮಸ್ ಆಗಿದೆ ಆ ಪ್ಲೇಸ್. ಬಟ್ ಆ ಪ್ಲೇಸ್ ಹತ್ರನೇ ಇನ್ನೊಂದು ಫೇಮಸ್ ಆಗಿರುವಂತಹ ಪ್ಲೇಸ್ ಇದೆ. ಆ ಪ್ಲೇಸ್ಗೆ ಇನ್ನೂವರೆಗೂ ಯಾರು ಹೋಗೇ ಇಲ್ಲ. ಆ ಒಂದು ಪ್ಲೇಸ್ಗೆ ಇವತ್ತು ನಾವು ಹೋಗ್ತಾ ಇದ್ದೀವಿ. ಆ ಪ್ಲೇಸ್ ಯಾವುದು, ಹೇಗಿದೆ, ಇವತ್ತು ಈ ಒಂದು ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀನಿ. ಪ್ಲೀಸ್ ಬನ್ನಿ. ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೊಸದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ, ಮಿಸ್ ಮಾಡದೆ ನೋಡಿ. ಸಿಂಗಲ್ ರೋಡಲ್ಲಿ ಹೋಗ್ತಾ ಇದ್ವಿ. ಮುಂದೆ ಗುಡ್ಡ ಹೊಡೆದು ರೋಡ್ ಮಾಡಿದ್ದಾರೆ ನೋಡಿ. ಇಲ್ಲಿ ಎರಡು ಸೈಡ್ ಗುಡ್ಡ ಇದೆ, ನಡುಬರ್ ಕ್ಲಾಸಿ ರೋಡ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಪ್ಲೇಸ್. ಆದರೆ ಬಿಸಿಲು ಮಾತ್ರ ಜಾಸ್ತಿ ಇದೆ ಇವತ್ತು, ತುಂಬ ಬಿಸಿಲಿದೆ. ಬಿಸಿಲಲ್ಲಿ ಹೋಗ್ತಾ ಇದ್ದೀವಿ. ಎರಡು ಸೈಡ್ ಗುಡ್ಡ ಇದೆ. ಪ್ಲೇಸಿಗೆ ಬಂದಿವಿ ನೋಡ್ರಿ. ಈ ಪ್ಲೇಸ್ಗೆ ನೀವ್ಯಾರು ಇನ್ನೂರಿಗೂ ನೋಡಿರ್ಲಿಕ್ಕಿಲ್ಲ. ಯಾರೆಲ್ಲ ನೋಡಿದ್ದೀರಾ ಕಮೆಂಟ್ ಮಾಡಿ. ಯಾರು ನೋಡಿಲ್ಲ ನೋಡಿ ಈ ಪ್ಲೇಸ್ನ. ನೀವು ಒಂದ್ಸರಿ ಬಂದು ವಿಸಿಟ್ ಮಾಡಿ. ಇದು ಯಾವ ನೀರಪ್ಪ ಅಂದರೆ ಇದು ಕೆನಾಲ್ ನೀರು. ಇದು ಹೊಳೆ ಅಲ್ಲ ಅಥವಾ ಗುಡ್ಡದ ನೀರಲ್ಲ, ಇದು ಕೆನಾಲ್ ನೀರು. ಇದು ಇರೋದೇ ಕೆನಾಲು. ಹೆಂಗಿದೆ ನೋಡ್ರಿ ಈ ಕೆನಾಲ್ ಹೆಂಗಿದೆ, ಎಲ್ಲಿಂದ ಬರುತ್ತೆ ನಿಮಗೆ ಹೇಳ್ತೀನಿ. ಸದ್ಯಕ್ಕೆ ಬಂದು ಇಳಿದೀವಿ ನಾವಿಲ್ಲಿ. ಇದ್ರ ಮುಂದೆ ಒಂದು ಕೆನಾಲ್ ಹೋಗುತ್ತೆ. ಆ ಕೆನಾಲ್ ಯಾವುದು ಅಂತ ತೋರಿಸ್ತೀನಿ ನಿಮಗೆ. ಕೋತಿ ಕೆನಾಲ್ ಇದೆ ನೋಡ್ರಿ. ಕೆನಾಲ್ ಹೇಳಿದ್ದೆ ನಾನು, ಕೆನಾಲ್ ನೀರ್ ಅಂತ ಹೇಳಿದ್ನಲ್ಲ, ಇದೆ ನೋಡ್ರಿ. ಆಚೆ ಕಡೆ ನೋಡಿದ್ರೆ ಕೆರೆಯಿಂದ ಕೆನಾಲ್ ಹೆಂಗಿದೆ ನೋಡ್ರಿ. ಈ ಒಂದು ವಾತಾವರಣ ನೋಡಿ, ಭಾಳ ಚೆನ್ನಾಗಿದೆ. ನೀವು ಒಂದ್ಸರಿ ಬಂದು ವಿಸಿಟ್ ಮಾಡಿ ನೋಡ್ರಿ ಈ ಒಂದು ಪ್ಲೇಸ್ಗೆ. ತುಂಬಾ ಚೆನ್ನಾಗಿರುತ್ತೆ. ಈ ಆಗಸ್ಟ್ ಒಳಗೆ ನೋಡ್ಬೇಕು ನೀವು ಹೆಂಗಿರತ್ತೆ ಅಂತ. ಆಗಸ್ಟ್ ಅಲ್ಲಿ ನೀರು ಬಿಟ್ಟಿರ್ತಾರೆ, ಚೆನ್ನಾಗಿರುತ್ತೆ. ಗುಡ್ಡಗಾಡು ಪ್ರದೇಶದಲ್ಲಿ ಹಚ್ಚ ಹಸಿರು ಕೆರೆ ತುಂಬಿರುತ್ತೆ. ಕೆನಾಲ್ ನೋಡ್ರಿ, ಈ ಕಡೆ ಕೆನಾಲ್ ಹೊಂಟೈತೆ, ಈಚೆ ಕಡೆ ತೋರಿಸ್ತೀನಿ ನಿಮ್ಗೆ. ಈ ದಂಡಿ ಈಚೆ ಕಡೆ ಕೆರೆಯಿಂದ ಕೆನಾಲ್ ಹೋಗ್ತಿರತ್ತೆ. ಹೆಂಗ್ ಮಾಡಿದಾರೆ ಅಂತ ನೋಡಿ. ಇದೆ ನೋಡಿ ಇಲ್ಲಿ ಕೆನಾಲ್. ಇಲ್ಲಿ ಕೆನಾಲ್, ಈಚೆ ಕೆರೆ. ನಿಮಗೆ ವಾಪಸ್ ಹೋಗ್ಬೇಕಾದ್ರೆ ನಿಮಗೆ ತೋರಿಸ್ತೀನಿ ಇದು ಕೆರೆನ ಹೆಂಗಂತ. ಒಂದ್ ಸೈಡ್ ಡ್ಯಾಮ್ ಕಟ್ಟಿದ್ದಾರೆ. ನೀವು ಅನ್ಕೊಂತೀರ ಅದನ್ನ ನೋಡಿದ್ರೆ ಡ್ಯಾಮೇನಾ ಅಂತ ಅನ್ಕೊಂತೀರ. ಈಗ ನಾನು ರಿಟರ್ನ್ ಹೊಂಟಿದ್ದೀನಿ, ತೋರಿಸ್ತೀನಿ ನಿಮಗೆ. ಇಲ್ಲಿದೆ ನೋಡ್ರಿ, ಆಚೆ ಸೈಡ್ ಕಟ್ಟಿದ್ದಾರೆ ನೋಡ್ರಿ. ಈ ಕಡೆಯಿಂದ ನೋಡಿದ್ರೆ ನಿಮಗೆ ಡ್ಯಾಮೇ ಕಟ್ಟಿದ್ದಾರೆ ಏನೋ ಅಂತ ಅನ್ಸತ್ತೆ ನೋಡಿ. ಇದೆ ನೋಡಿ, ಇದ್ರ ಮೇಲೆನೆ ಹೊಂಟಿದೀವಿ ಈಗ ನಾವು. ಇಲ್ಲಿಂದ ನೋಡಿದ್ರೆ ಸೇಮ್ ಡ್ಯಾಮ್ ಏನೋ ಅನ್ಸತ್ತೆ. ಈಚೆ ಕಡೆ ಏನು ಕಾಣಲ್ಲ. ಈಚೆ ಕಡೆ ನೋಡಿದ್ರೆ ಫುಲ್ಲು ಹಚ್ಚ ಹಸಿರು ನೀರಾವರಿ ಗದ್ದೆ, ಹಚ್ಚ ಹಸಿರು. ಈಚೆ ಕಡೆ ನೋಡಿದ್ರೆ ಫುಲ್ ನೀರು ತುಂಬಿರುತ್ತೆ. ಇಲ್ಲೆಲ್ಲ ಸ್ಟಾಪ್ ಆಗಿ ಈಚೆ ನೀರು ಬರಬಾರ್ದಂತ ಈ ತರ ಕಟ್ಟಿದ್ದಾರೆ. ಕೆನಾಲ, ಸಣ್ಣ ಕೆನಾಲ್ ಇದೆ. ನಾವು ಇವಾಗ ಇನ್ನೊಂದು ಪ್ಲೇಸ್ಗೆ ಹೋಗ್ತಾ ಇದೀವಿ. ಫಾಲ್ಸ್, ಹಂಪಿ ಫಾಲ್ಸ್ ಅಂತೇಳಿ. ಈ ಫಾಲ್ಸ್ಗೆ ಯಾರೆಲ್ಲ ನೋಡಿದ್ದೀರಾ, ಯಾರೆಲ್ಲ ನೋಡಿರ
ಇವಾಗ ನೋಡಿದವರು ಕಮೆಂಟ್ ಮಾಡಿ. ಓಹೋ ಇಲ್ಲೊಂದು ಕೆನಾಲ್ ಇದೆ, ತೋರಿಸ್ತೀನಿ ಹೆಂಗಿದೆ ಅಂತ ನೋಡಿ. ಸಣ್ಣ ಕೆನಾಲ್ ಇದು, ಅಂಡರ್ ಗ್ರೌಂಡ್. ಈ ಕಡೆ ಓಪನ್ ಕೆನಾಲ್, ಈಚೆ ಕಡೆ ಓಪನ್ ಇದೆ ಫುಲ್ಲು. ಈಚೆ ಕಡೆ ಬಂದರೆ ಕ್ಲೋಸು. ಹಿಂಗಿದೆ ನೋಡಿ ಸ್ನೇಹಿತರೆ. ಇಲ್ಲಿ ಓಪನ್ ಇದೆ, ಬಟ್ ಇಲ್ಲಿ ಒಂದು ಸೈಡಿಗೆ ಏನೋ ಕಟ್ಟಿದ್ದಾರೆ. ಆ ಕಡೆ ಸಣ್ಣದೊಂದಿದೆ ಕಟ್ಟಿದ್ದಾರೆ. ಇಲ್ಲಿನೂ ಪ್ಲೇಸ್ ಚೆನ್ನಾಗಿದೆ. ಮಳೆಗಾಲ ಅಂತ ಹೇಗಿದೆ ಇದು ಪಾಠ ಹಚ್ಚಿ ಇದೆ ಮಾಲ್ಮೆಗೆ ಅಪ್ಪಿಗೆ ಅತ್ರ ನೈಸರ್ಗಿಕ ಮಳೆಗಾಲ. ಮಳೆಗಾಲ ಮಾನವರ ಸಂಡೆ ಆಮಲ್ಲ ಮಳೆಗಾಲ ಇದ್ದಾಗ ಈ ಕಡೆ ಬರಬೇಕು ಸ್ನೇಹಿತರೆ, ಯಾಕಂದರೆ ತುಂಬ ಚೆನ್ನಾಗಿದೆ ಪ್ಲೇಸು ನೋಡುವಂಥದ್ದು. ಈ ಕಡೆ ನದಿ ನೀರು ಮಳೆಗಾಲದಲ್ಲಿ ಇದು ಫುಲ್ ತುಂಬಿ ಹೋಗ್ತಿರುತ್ತೆ ನೀರು. ನೆಕ್ಸ್ಟ್ ಇದು ನೀರು ಬಂದಾಗ ಯಾವ ಥರ ಬರುತ್ತೆ ಅಂತ ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ಮಾಡಿಕೊಡ್ತೀನಿ. ಸದ್ಯಕ್ಕೆ ಈ ಥರ ನಡೆಯುವಾಗ ಇಲ್ಲಿ ತುಂಬ ಬಂದಿರುತ್ತೆ, ನದಿ ಬರುತ್ತೆ ನೀರು ಬಂದಾಗ. ಮಳೆಗಾಲ ಬಂದಾಗ ಫುಲ್ಲು. ಇವಾಗೇನು ನೀರಿಲ್ಲ, ಸ್ವಲ್ಪ ನಿಂತಿದೆ ನೀರು. ನೋಡೋಣ ಮುಂದೆ ಹೋಗೋಣ, ಏನೋ ಸ್ವಲ್ಪ ಏನಿದೆ ಅಂತ ನೋಡೋಣ. ಪ್ಲೇಸ್ ಇದೆ, ಒಂದೇ ನಿಮಿಷ ತೋರಿಸ್ತೀನಿ ನಿಮಗೆ ಮುಂದೆ ಯಾವ ಥರ ಇದೆ ಅಂತ. ಇಮೇಜಿನ್ ಮಾಡೋಕ್ಕಾಗಲ್ಲ, ಆ ಥರ ಪ್ಲೇಸ್ ಇದೆ. ಬಟ್ ಇವಾಗ ಸದ್ಯಕ್ಕೆ ನೀರಿಲ್ಲ, ಮಳೆಗಾಲ ಇಲ್ಲ, ಹಾಗಾಗಿ ಸ್ವಲ್ಪ ಕಡಿಮೆ. ಮಳೆಗಾಲ ಬಂದಾಗ ಫುಲ್ಲು ಎಂಜಾಯ್ ಮಾಡುವಂಥ ಪ್ಲೇಸ್ ಇದು. ನೀವು ನೋಡ್ಬೋದು ಈಗ ವಿಡಿಯೋದಲ್ಲಿ ಯಾವ ಥರ ಇದೆ ಪ್ಲೇಸ್ ಅಂತ. ಈ ಕಡೆ ಗುಡ್ಡ, ಸ್ವಲ್ಪ ಮುಂದೆ ಹೋಗ್ತಾ ಇದ್ದೀನಿ. ಇದು ಮಳೆಗಾಲದಲ್ಲಿ ಪೂರ್ತಿ ತುಂಬಿ ಹೋಗ್ತಿರುತ್ತೆ. ಇವಾಗ ಸದ್ಯಕ್ಕೆ ನೀರು ಕಡಿಮೆ ಇದೆ. ತುಂಬ ಚೆನ್ನಾಗಿದೆ, ಎಂಜಾಯ್ ಮಾಡುವಂಥದ್ದಿದೆ. ಇವಾಗ ನೀರು ಇನ್ನೂ ಕಡಿಮೆ ಇದೆ, ಮಳೆಗಾಲ ಇಲ್ಲ, ಹಾಗಾಗಿ ಸ್ವಲ್ಪ ಕಡಿಮೆ ಇದೆ ನೀರು. ಮಳೆಗಾಲದಲ್ಲಿ ಮತ್ತೆ ತುಂಬ ಅಂದರೆ ಇದು ತುಂಬಿ ಹರಿತಾ ಇರುತ್ತೆ. ಈ ಕಡೆ ಗುಡ್ಡ, ಈಚೆ ಕಡೆ ಗುಡ್ಡ, ನಡಬರ್ಕ ನದಿ. ಇದು ಯಾವ ನದಿ ಅಂತ ನಿಮಗೇನಾದರೂ ಗೊತ್ತಿದ್ದರೆ ಕಾಮೆಂಟ್ ಮಾಡಿ. ನೀರು ಎಲ್ಲಿಂದ ಬರುತ್ತೆ, ಇದು ಯಾವ ಕಡೆ ಹೋಗುತ್ತೆ, ಯಾರಿಗಾರು ಗೊತ್ತಿದ್ದರೆ ಕಮೆಂಟ್ ಮಾಡಿ. ನಾನು ಲಾಸ್ಟಿಗೆ ಕೊನೆಯಲ್ಲಿ ಹೇಳ್ತೀನಿ ಇದು ಎಲ್ಲಿಂದ ಬರುತ್ತೆ, ಹೇಗೆ ಬರುತ್ತೆ. ಈ ವಿಡಿಯೋ ಎಂಡಿಂಗ್ ಹೇಳ್ತೀನಿ ನಿಮಗೆ.
ನೀರು ಕಟ್ಟಿದೆ. ಇನ್ನು ಮಳೆಗಾಲದಲ್ಲಿ ತುಂಬ ಮಳೆಗಾಲದಲ್ಲಿ ತುಂಬ ಚೆನ್ನಾಗಿದೆ. ನೀರು ಹೆಂಗೆ ಬರ್ತೈತೆ ನೋಡಿ ಸ್ನೇಹಿತರೆ. ಸೂಪರ್ ಸೂಪರ್ ನೈಸ್ ಪ್ಲೇಸ್. ಎಲ್ಲಿ ನಿಂತ್ಕೊಂಡಿನಪ್ಪ ಅಂದ್ರೆ ನೋಡಿ, ಸದ್ಯಕ್ಕೆ ನೀರು ಕಮ್ಮಿ ಇದೆ. ಈಗ ಬಂದೀವಿ. ಮಳೆಗಾಲ ಬಂದರೆ ಇಲ್ಲಿ ಬರೋಕ್ಕಾಗಲ್ಲ. ಸೊ ಹಾಗಾಗಿ ಇವಾಗ ಇಲ್ಲಿ ಬಂದಿವಿ. ಇಲ್ಲಿಂದ ತುಂಬ ಚೆನ್ನಾಗಿ ಕಾಣುತ್ತೆ ಪ್ಲೇಸ್. ನೋಡಿ ಎಷ್ಟು ಆಳ ಇದೆ ಅಂತ. ಇಲ್ಲಿ ನೋಡ್ರಿ ಸ್ನೇಹಿತರೆ, ಕಲ್ಲು ಹೆಂಗಾಗಿದೆ ನೋಡ್ರಿ. ಇಲ್ಲಿ ನೀರು ಹೋಗಿ ಹೋಗಿ ಕಲ್ಲುಗಳು ಹೋಲ್ ಬಿದ್ದಿದೆ. ಈ ತರ ನೀರು ಹೋಗಿದೆ ನೋಡ್ರಿ. ಹಿಂಗೆ ಇಲ್ಲಿದೆ ನೋಡ್ರಿ, ಬಾವಿ ತರನೇ ಆಗಿದೆ. ಇದ್ರ ಒಳಗ್ಲಾಸಿ ಹೋಲ್ ಆಗಿದೆ ನೋಡ್ರಿ. ಕಲ್ಲು ಒಳ್ಕೊಂಡು ಹೋಗಿದೆ ನೀರು. ಇದ್ರೊಳಗೆ ಮನುಷ್ಯರು ಸಿಗ ಬಿದ್ದರೆ ಗೋವಿಂದ ಆಚೆ ಕಡೆನೆ. ಇಲ್ಲಿ ನೋಡ್ರಿ ನೀರು ತುಂಬಿದೆ. ಮಧ್ಯದಲ್ಲಿ ನೀರು. ಈಗ ನಾವು ಅಂಜನಾದ್ರಿ ಬೆಟ್ಟ ಹತ್ತಿರ ಇರುವ ಪಂಪಾ ಸರೋವರಕ್ಕೆ ಬಂದಿದ್ದೇನೆ. ನೋಡ್ರಿ, ಪಂಪಾ ಸರೋವರ ಹಿಂಗಿದೆ. ಕೋತಿಗಳು ಜಾಸ್ತಿ ಇದ್ದಾವೆ ಇಲ್ಲಿ. ಪಂಪಾ ಸರೋವರ ನೋಡ್ರಿ. ಪಂಪಾ ಸರೋವರ. ऊपर जाओ. ಹೆಂಗ ಹೆಂಗ ವಾಜಿ ಮೇಲ್ಗಡೆ ಈ ಥರ ನೋಡೋಕ್ಕೆ ತುಂಬ ಚೆನ್ನಾಗಿದೆ. ವ್ಯೂಸ್ ಅಂತೂ ತುಂಬ ಚೆನ್ನಾಗಿ ಕಾಣುತ್ತೆ. ಮೀನುಗಳು ತುಂಬ ಇದೆ ಒಳಗಡೆ. ಮೀನು 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 ಮೀನು. ಶಬರಿ ಗುಹೆ. ಇಲ್ಲಿ ಒಂದು ದೊಡ್ಡದೊಂದು ಗುಹೆ ಮಾಡಿದ್ದಾರೆ ನೋಡಿ. ಪಂಪಾ ಸರೋವರ ನೋಡ್ರಿ ಮೇಲಿದ್ದು ಹೆಂಗೆ ಕಾಣುತ್ತಂತ. ಗುಡ್ಡಗಳ ನಡುವೆ
डिग्री कह रहे माई डिग्री ये डिग्री आवचे हो डिग्री अच्छा छे ವಿಡಿಯೋ ಲಾಂಗ್ ಆಗಿದೆ ಸ್ನೇಹಿತರೆ, ಹಾಗಾಗಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡಿ ಮುಂದುವರಿದ ಭಾಗ ಕಂಟಿನ್ಯೂ ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ತೋರಿಸಿಕೊಡುತ್ತೇನೆ. ಏ ಅವತ್ತು ಮರ ಐತಲ್ಲ ಅದ್ರ ಮುಂದೆ ಬಿತ್ತು ನೋಡಿ ನೋಡಿ ಮತ್ತೆ ಒಳಗೆ ಹೋಗಿದ್ದು ಮತ್ತೆ ಸಂಜೆ ವ್ಯವಸ್ಥೆ ಇಡ್ತೇನೆ.